ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನಗೆ ಫೇರ್ ನಫ್. ನಿಮ್ಗೆ ಜಮೀನ್ ನಿಮ್ ಜಮೀನ್ ನೀವು ಮಾಡ್ತಾ ಇದ್ದೀರಿ, ನಿಮ್ ಕಷ್ಟ ಇದೆ, ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಈಗ ಕುಮಾರಸ್ವಾಮಿ ಅವರು ಯಾರು ಕೊಡಲ್ಲ ಅವ್ರ ಪರವಾಗಿ ನಿಂತಿದ್ದಾರೆ, ಹೌದಾ? ನೀವು ಮಾತಾಡುವಾಗ ಕುಮಾರಸ್ವಾಮಿ ಅವ್ರನ್ನ ವಿರೋಧಿಸ್ತೀರಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸ್ತೀರಿ, ಇಟ್ಸ್ ಓಕೆ, ಇಲ್ಲ ಅಂತ ಕೊಡ್ತಾ ಇದ್ರೆ ದುಡ್ಡು ಬೆಂಬಲ ದುಡ್ಡು ಕೊಡ್ತಾವ್ರೆ. ನಾವು 20 ವರ್ಷದಿಂದ ಸತ್ತಿದೀವಿ, 20 ವರ್ಷದಿಂದ ಸಾಯ್ತಾ ಇದೀವಿ. ಒಂದು ರೆಡ್ ಝೋನ್ ಮಾಡ್ಬಿಟ್ಬಿಟ್ಟು ಒಂದು ಯಾವುದೋ ಒಂದು ಅಭಿವೃದ್ಧಿ ಇಲ್ಲ, ಒಂದು ಕಮರ್ಷಿಯಲ್ ಮಾಡೋಕ್ಕಾಯ್ತಲ್ಲ, ಇಲ್ಲಿ ಒಂದು ಕನ್ವೆನ್ಷನ್ ಮಾಡಿಸ್ಕೊಳಕ್ಕಾಯ್ತಾ ಇಲ್ಲ, ಒಂದು ಮನೆ ಕಟ್ಬೇಕಾದ್ರೆ ಒಂದು ಲೈಸೆನ್ಸ್ ತಗೊಳಕ್ಕಾಯ್ತಾ ಇಲ್ಲ. ಏನ್ ಮಾಡೋಣ ನಾವು? ಪೆಟ್ರೋಲ್ ಬಗ್ಗೆ ಮನೆ ಖಾಲಿ ಸೇರ್ ತಗೋತಾ ಇದೀವಲ್ಲ, ನಾವು ಸೇರ್ ತಗೋತಾ ಇದೀವಿ. ಇಲ್ಲ ಖಾಲಿ ಮಾಡಲ್ಲ, ನಾವು ಸೇರ್ ತಗೋತಾ ಇದೀವಿ. ಖಾಲಿ ಯಾಕೆ ಮಾಡೋಣ? ಖಾಲಿ ಮಾಡಿದ್ದೇನೆ ನಮ್ಮೂರಲ್ಲಿ ನಾವಿರ್ತೀವಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಏನಾಗುತ್ತೆ? ಯಾವ ಜನಗಳನ್ನ ಇಲ್ಲಿ ತಪ್ಪು ದಾರಿಗೆ ಎಳಿಬೇಡಿ. ಈಗ ಅವ್ರ ಜಮೀನು ಅವ್ರ ಮನೆ ಎಲ್ಲ ಕೊಡ್ಬೇಕು, ಅವರಿಗೆ ದುಡ್ಡು ಕೊಡ್ತಾರೆ. ಪ್ರಾಜೆಕ್ಟ್ ಆದ್ಮೇಲೆ ಅವರು ನಿಮ್ಗೆ ಶೇರಿಂಗ್ ಅಲ್ಲಿ ಇಷ್ಟು ಅದೇನು ಹೇಳಿದಾರೆ ಅದನ್ನ ಮಾಡ್ತಾರೆ. ಈಗ ನೀವ್ ಅನ್ಕೊಂಡಿರೋದು ನಮ್ಮ ಊರೆಲ್ಲ ಹಿಂಗೆ ಇರುತ್ತೆ, ಅಲ್ಲೆಲ್ಲ ಪ್ರಾಜೆಕ್ಟ್ ಬಂದ್ಬಿಡುತ್ತೆ ಅಂತ ಅಲ್ಲ. ದಯವಿಟ್ಟು ಮೇಡಮ್ ಟೋಟಲ್ ಆಗಿ 24 ಗ್ರಾಮಗಳು ಬರ್ತವೆ, 9 ರೆವಿನ್ಯೂ ಗ್ರಾಮ ಇದೆ. 9ರಲ್ಲಿ ಟೋಟಲ್ ಆಗಿ ಈಗ ದಾಖಲೆ ಗ್ರಾಮಗಳು 24 ಗ್ರಾಮಗಳಲ್ಲಿ ಯಾವ ಗ್ರಾಮದ ಇವರು ರೈತರನ್ನು ಒಕ್ಕಲೆಬ್ರಿಸೋದಿಲ್ಲ ಅಂತ ಹೇಳಿದ್ದಾರೆ. ಒಕ್ಕಲೆಬ್ರಿಸಕ್ ನಾವ್ ಯಾರು ಬಿಡೋದಿಲ್ಲ ಸರ್. ಅಲ್ಲಿ ಒಕ್ಕಲೆಬ್ಸಕ್ ಬಿಡಲ್ಲ ಅಂದ್ರೆ ಪ್ರಾಜೆಕ್ಟ್ ಏನು ಮೇಲ್ಗಡೆ ಆಕಾಶದಲ್ಲಿ ಕಟ್ತಾರೆ ಮೇಡಮ್. ಈಗ 9,600 ಎಕರೆ ಜಾಗ ಇದೆ, ಮಾಡ್ತಾರೆ, ವಿಶಾಲವಾಗಿದೆ. ಇನ್ ಕೇಸ್ ಏನಾದ್ರು ದಯವಿಟ್ಟು ರೈತರನ್ನ ನಾನು ಮಾತಾಡ್ತೀನಿ, ದಿಕ್ಕು ತಪ್ಪಿಸ್ಬೇಡಿ. ನೀವ್ ಅನ್ಕೊಂಡಂಗೆ ಇವೆಲ್ಲ ಹಳ್ಳಿಗಳು ನಾವೇನು ವಾಸ ಕೊಟ್ಟ ಮೇಲೆ ಮುಗೀತು ನಿಮ್ ಜಾಗ. ಆಮೇಲೆ ಅಲ್ಲಿ ಪ್ರಾಜೆಕ್ಟ್ ಆದ್ಮೇಲೆ ನಿಮ್ಗೆ ಶೇರಿಂಗ್ ಕೊಡ್ತಾರೆ. ಆಗಿರುವಂತ ಇದನ್ನೆಲ್ಲ ವಿಲೇಜ್ ಎಲ್ಲ ನಾವು ಬಿಟ್ಕೊಡ್ತೀವಿ ಅಂತ ಅಲ್ಲೇ ಶರಾಬರ್ ಕೊಟ್ಟಿಲ್ಲ ನಮ್ಗೆ. ಇವತ್ತು ಏನು 6 ಮಾಡಿದಾರೆ ಆ ನೋಟಿಸ್ ಕೂಡ ಅದನ್ನ ವಿಶದವಾಗಿ ಹೇಳಿದ್ದಾರೆ. ಯಾವ್ದು ವಿಲೇಜ್ ಬಾರ್ಡರ್ ಬರುತ್ತೆ ಉಪಗ್ರಾಮ ಅಂತ ಅದನ್ನು ಕೂಡ ಮಾಡಿದ್ದಾರೆ. ಇನ್ ಕೇಸ್ ನಮ್ಗೇನು ಬೇಕಾದಂತ ಕಾಲದಲ್ಲಿ ರೈತರು ಒಪ್ಪಿಗೆ ನಾವೇನು ಮಾಡಲ್ಲ, ನೀವು ಬರಬೇಕು, ನೀವು ಗ್ರಾಮದಲ್ಲಿ ನಮ್ಮ ಗ್ರಾಮನ ಯಾಕೋ ಅಸಹ್ಯ ಕಾಣ್ತಿದೆ ಅನ್ನೋ ಲೆಕ್ಕಾಚಾರಕ್ಕೆ ಏನು ಬಂದಂಥ ಸಂದರ್ಭದಲ್ಲಿ ಅದನ್ನು ವ್ಯವಸ್ಥಿತವಾಗಿ ಮಾಡ್ಕೊಡ್ತೀವಿ, ನಿಮ್ಮ ಒಪ್ಪಿಗೆ ಇದ್ದರೆ ಸಹಮತ ಇದ್ದಾಗ ಅಂತ ಮಾತ್ರ ಹೇಳಿದ್ದಾರೆ. ಇದೆಲ್ಲ ಒಂದು ಭಾಗ ಮೇಡಮ್. ನಮಗೆ ಪ್ರಾಜೆಕ್ಟ್ ಆಗಬೇಕಾದಾಗ ನಮ್ಗೆ ನೋಡಿ 65 ವರ್ಷದಿಂದ 1958ರಿಂದ ಆವತ್ತು ತೆರೆಯಾದಾಗಿಂದನೂ ನನಗೆ ಅರ್ಥ ಆಯ್ತು. ನೀವು 20 ವರ್ಷಗಳಿಂದಲೂ ಕೂಡ ಇಲ್ಲಿ ಒಂದು ಅಭಿವೃದ್ಧಿ ಇಲ್ಲ, ನಾವು ಒಂದು ಜಮೀನು ಮಾಡ್ಕೊಳಕ್ಕಾಗ್ತಾ ಇಲ್ಲ, ನಮ್ಮ ಕಷ್ಟ ಸುಖಕ್ಕೆ ನಾವು ಏನೇನೂ ಕೂಡ ಮುಟ್ಟಕ್ಕಾಗ್ತಾ ಇಲ್ಲ. 20 ವರ್ಷ ವನವಾಸ ಅನುಭವಿಸಿದೀವಿ, ಇನ್ಮೇಲಾದ್ರೂ ಕೂಡ ನಮ್ಗೆ ಹೇಗ್ ಬೇಕೋ ಹಾಗೆ ನಾವು ಜೀವನ ಮಾಡೋದಕ್ಕೆ ರೆಡಿ ಇದೀವಿ ಅಂತ ಫೇರ್ ಇನಫ್. ಆದರೆ ನೀವೇನ್ ಹೇಳ್ತಿದ್ದೀರಲ್ಲ, ನಮ್ಮೂರು ಹಿಂಗೆ ಇರ್ತದೆ, ನಮ್ಮ ಮನೆಗಳು ಹಿಂಗೆ ಇರ್ತವೆ, ನಮ್ಮ ಹೊಲಗಳು ಹಿಂಗೆ ಇರ್ತವೆ, ಅವರೆಲ್ಲ ಹೊರಗಡೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ, ಹಂಗಲ್ಲ ಈ ಪ್ರಾಜೆಕ್ಟ್. ದಯವಿಟ್ಟು ತಾವು ಪಾಪ ಬಂದಿರೋ ಎಲ್ಲರಿಗೂ ನೀವು ಮಿಸ್ಗೈಡ್ ಮಾಡಂಗಿಲ್ಲ. ಒಂದು ನಿಮಿಷ. 58ರಲ್ಲಿ ಕೆರೆ ಆಗಿದ್ದು, 58ರಿಂದ ಬೆಂಗಳೂರಿನ 60 ಭಾಗ ವೇಸ್ಟೇಜ್ ವಾಟರ್ ಈಗ ಪೈಪ್ ಏನಿಂದ ಅದೆಲ್ಲ ಬರ್ತದೆ, ಯೂರಿನಲ್ ಕಂಟೆಂಟ್ ಎಲ್ಲ ಬರ್ತದೆ. 1,500 ಬೋರ್ವೆಲ್ಗಳು ಹಾಕಿದ್ದಾರೆ. 1,500 ಬೋರ್ವೆಲ್ಗಳದ್ದು ವಾಟರ್ನ ಇಸ್ಕೊಡ್ತೀನಿ. ಎಲ್ಲಾನು ನಾವು ಟೆಸ್ಟ್ ಮಾಡಿಸಾಗಿದೆ. ಎಲ್ಲ ಬೆಳೆಗಳದ್ದು ನಾನು ತಗೊಂಡಿದ್ದೀನಿ. 2 ಸಾರಿ ಲಾಸ್ಟ್ 17-18ರಲ್ಲಿ ಸಿದ್ದರಾಮಯ್ಯನವರು ಇದರಲ್ಲಿ 18-19ರಲ್ಲೂ ಡಿಸ್ಟ್ರಿಕ್ಟ್ ಇಂಟಿಗ್ರೇಟೆಡ್ ಫಾರ್ಮಿಂಗ್. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. 21 ವರ್ಷಕ್ಕೆ ಬೇಕಾದಷ್ಟು ಜನ ಸೊತ್ತೋಗವ್ರೆ, ಬಂದವರೆಲ್ಲ ಹೊಟ್ಟೋಗಿದ್ದಾರೆ. 21 ವರ್ಷ ನಾವು ಯಾವ ತರ ಶಾಪ ಅನುಭವಿಸಬಹುದು? ನಾವು ಒಂದು ನಿಮಿಷ ಮೇಡಮ್, ನಾವು ಅಷ್ಟೇ ಒಪ್ಕೊಳ್ಳೋದು. ನಾನು ಯಾರನ್ನು ಪ್ಲೀಸ್ ಮಾಡಕ್ ಇಲ್ಲ. ಈಗ ನೀವ್ ಅಂದ್ರಲ್ಲ ಬೋರ್ವೆಲ್ಗಳಲ್ಲಿ ಕಲುಷಿತ ನೀರು ಬರ್ತಾ ಇದೆ, ಈಗ ಅಲ್ಲೂ ಕಲುಷಿತ ನೀರಿದೆ, ನನಗೂ ಗೊತ್ತು. ನಾನು ನಿಂತೆ ಅಂತಂದ್ರೆ ಇದೆಲ್ಲ ಒಂಥರ ಉರಿ ಹತ್ಕೊಳ್ಳುತ್ತೆ. ನಾನು ಇಲ್ಲ ಅಂತ ನಾನು ಹೇಳಿಲ್ಲ, ಅಲ್ಲಿ ಫುಲ್ ನೀರು ಹೊಲಸಾಗಿದೆ. ಆದರೆ
ರೋಗಗಳು ಬರ್ತಾ ಇದಾವೆ, ಜನ ರೋಗಗಳಿಂದ ಇದ್ದಾರೆ ಅಂದ್ರೆ ನಿಮ್ಮ ಹತ್ರ ರೆಕಾರ್ಡ್ಸ್ ಇದೆಯಾ? ಮರಣ ಪ್ರಮಾಣ ಎಷ್ಟಿದೆ ನಿಮ್ಮ ಊರುಗಳಲ್ಲಿ? ಡೆತ್ ರೇಟ್ ಮತ್ತಿನ್ನೇನು? ಅವ್ರು ಹೇಳ್ತಾರೆ ನಂಗೆ ಯೂರಿಯಾ ಗೊಬ್ಬರ ತರ ನೀರು ಸಿಗ್ತಾ ಇದೆ ಅಂತ. 80% ನೀರು ನಮಗೆ ವಾಟರ್ ಫಿಲ್ಟರ್ ಆಗಿದೆ, ಆಚೆ ಒಟ್ಟಲ್ಲಿ 20% ನೀರು ಅಷ್ಟೇ ಒಳ್ಳೆ ಶುದ್ಧವಾದ ನೀರು ಸಿಗ್ತಾ ಇರೋದು. ನಿಮ್ಗೆ ಆ ಕಲರ್ನ ವಯಸ್ಸು ನೀವನ್ನ ಅದು ಯಾವ್ಯಾವ ಕಲರ್ ಬರ್ತದೆ, ಬೋರ್ವೆಲ್ ವಾಟರು, ಕೆರೆ ನೀರು ಮತ್ತು ಫಿಲ್ಟರ್ ವಾಟರ್, ರಾ ವಾಟರ್ ಏನು ಅದನ್ನೆಲ್ಲನೂ ನೋಡಿದಾಗ ನಿಮ್ಗೆ ಅದು ನೈಜತೆ ಗೊತ್ತಾಗುತ್ತೆ. ನಾವು ಇದರಿಂದ ಮುಕ್ತಿ ಬೇಕು. ನಮಗೆ ನಮ್ಮ ಮಕ್ಕಳ ಕಾಲಕ್ಕೆ ಈ ಒಂದು ಕಲುಷಿತವಾದ ವಾತಾವರಣದಿಂದ ನಮ್ಗೆ ಮುಕ್ತಿ ಬೇಕು. ಅಲ್ಲ ಮುಕ್ತಿ ಕರೆಕ್ಟ್ ಸರ್, ಇಲ್ಲ ಆ ಒಂದು ಇದಕ್ಕೆ ನಾವು ಪ್ರಾಜೆಕ್ಟ್ ಅಲ್ಲ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಈಗ ನೀವು ಆ ಕೆರೆ ನೀರಿಂದ ನಿಮ್ಗೆ ಮುಕ್ತಿ ಬೇಕು, ಹೌದಾ? ಮುಕ್ತಿ ಅಂತ ನೀವು ಇಲ್ಲಿ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೀರಾ? ಆಚೆ ಮತ್ತೆ ಇದೇ ನೀರಲ್ಲಿ ಜೀವನ ಮಾಡ್ಬೇಕಲ್ಲ? ಮಾಡ್ತಾರೆ ಈಗ 2,500 ಕೋಟಿ ಅದಕ್ಕೆ ಅದೊಂದಕ್ಕೆ ಪ್ರಾಜೆಕ್ಟ್ ಹಾಕಿದ್ದಾರೆ. ಈಗ ಎಲ್ಲ ಫಾರಿನ್ ನಿಂದ ಟ್ರೈನ್ ಅಪ್ ಮಾಡಿರುವಂತ ಅಧಿಕಾರಿಗಳು ಹಂಗೆ ಮಾಡಬಹುದಲ್ಲ ಸರ್? ಅದಕ್ಕೆ ಪ್ರಾಜೆಕ್ಟ್ ಅಲ್ಲೇ ಮಾಡ್ಬೇಕಾ? ಇಲ್ಲ ಮೇಡಮ್, ಅಲ್ಲ ನಿಮ್ಮ ಮೇಲೆ ಕಾಳಜಿ ಇದೆ ಸರ್ಕಾರಗಳಿಗೆ, ನಿಮಗೆ ಮಾಡ್ಕೊಡ್ಬೇಕಲ್ಲ. ಅದನ್ನ ಪ್ರಾಜೆಕ್ಟ್ ಬಂದ್ರೆ ಅಷ್ಟೇ ಮಾಡ್ಕೊಡ್ತೀವಿ, ಪ್ರಾಜೆಕ್ಟ್ ಬಂದ್ರೆ ಅಷ್ಟೇ ನಮಗೆ ಜನ ಬೇಕು, ಪ್ರಾಜೆಕ್ಟ್ ಬಂದ್ರೆ ಅಷ್ಟೇ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ. ಏನ್ ಸರ್ ಇದು ಬ್ಲಾಕ್ ಮೇಲ್? ಇದು ಪ್ರಾಜೆಕ್ಟ್ ಬಂದಾಗ ಇದು ಬ್ಲಾಕ್ ಮೇಲ್, ಇದು ಜನಪರ ಕಾಳಜಿ ಅಲ್ಲ. ಪ್ರಾಜೆಕ್ಟ್ ಬಂದ್ರೆ ಎಲ್ಲ ಆಗುತ್ತೆ, ಪ್ರಾಜೆಕ್ಟ್ ಬರ್ಲಿಲ್ಲ ಅಂದ್ರೆ ಎಲ್ಲ. ಹಾಗಾದ್ರೆ ನೀವು ಮನುಷ್ಯರಲ್ಲ, ದನಗಳೇ ನೀವು? ಮತ್ತಿನ್ನೇನು? ನೀವ್ ಹೇಳಿದ್ದೆ ನಾನು ಹೇಳ್ತಾ ಇದ್ದೀನಿ. ಅದು ಕರೆಕ್ಟ್ ಇದೆ, ಅದು ಮಾತಾಡಿ. ಯಾವ ದೇಶ ಮಾಡಿದ್ರು ಅದನ್ನ ನಾವು ತೆಗೆಸ್ಕೊಟ್ಟಿದ್ರೆ ಯಾರು ಏನು ತಿಳಿಯುವಂತ ಪರಿಸ್ಥಿತಿ ಇಲ್ಲ. ಅವ್ರಗಳ ಹೆಸರೆತ್ಬಿಟ್ಟು ನಾವು ಇವತ್ತು ನಮ್ಗೇನು ಯಾರು ಪ್ರಾಜೆಕ್ಟ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಪ್ರಾಜೆಕ್ಟ್ ಚೆನ್ನಾಗಿ ಆಗ್ಬೇಕು. ನಮ್ಮ ಭಾಗದಲ್ಲಿ ಇಷ್ಟು ಬೆಂಗಳೂರಿಗೆ ಹತ್ರ ನಮ್ಗೊಂದು ಅಸೂಯೆ ಇದೆ ಮೇಡಮ್. ಮೈಸೂರಿಗೆ ಹೋದ್ರೆ ಹೊಟ್ಟೆ ಉರಿತದೆ, ನಮ್ಮ ಜಯನಗರಕ್ಕೆ ಹೊಟ್ಟೆ ಉರಿತದೆ. ನಮ್ಗೆ ಅಸೂಯೆ ಇಲ್ವಾ? ನೀವೆಲ್ಲ ಸಿಟಿನಲ್ಲಿ ಇದ್ದೀರಿ, ನೀವು ಬಂದು ಒಂದು ವಾರ ಇರಿ ನಮ್ಮಲ್ಲಿ.